ಹಾಯ್, ಹಲೋ, ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ನಮ್ಮವರು ಚೆನ್ನಾಗಿದ್ದಾರೆ. ನೀವು ನಿಮ್ಮವರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಬಿಗ್ ಬಾಸ್ 12 ಬಿಟ್ಟು ಬಿಗ್ ಬಾಸ್ 12 ಅಲ್ಲಿ ಇದ್ದ ಒಂದು ಕಂಟೆಸ್ಟೆಂಟ್ ಬಗ್ಗೆ ಒಂದು ಮಾತಾಡೋಣ ಅಂತ ಒಂದು ಏನೋ ಅನಿಸ್ತು. ಕೆಲವು ದಿನಗಳಿಂದ ನೋಡ್ತಾ ಇದ್ದೇನೆ ಅವರ ವಿಡಿಯೋಸ್‌ಗಳನ್ನ. ಸೊ ಏನೋ ಮಾತಾಡ್ತಾ ಇದ್ದಾರೆ. ಇರ್ಲಿ ಸಾಯ್ಲಿ ಆಚೆ ಯಾಕೆ ಸುಮ್ಮನೆ ಮಾತಾಡೋದು ಅಂತ ಸುಮ್ಮನೆ ಇದ್ದೆ. ಬಟ್ ಇವಾಗ ಮಾತಾಡಲೇಬೇಕು ಅಂತ ಒಂದು ಅನಿಸ್ತು. ಸೊ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೇಲ್ ನೋಡ್ಬಿಟ್ಟು. ಸೊ ಇವರು ನಮ್ಮ ಸತೀಶ್. ಸೊ ಸತೀಶ್ ಅಂದ ಕೂಡಲೇ ನಿಮಗೆಲ್ಲ ಕನ್ಫ್ಯೂಷನ್ ಆಗ್ಬೋದಲ್ವಾ? ಸೊ ಡಾಗ್ ಸತೀಶ್, ನಾಯಿ ಸತೀಶ್, ಕ್ಯಾಡಬಾಂಬ್ ಸತೀಶ್ ಅಂತ ಹೇಳಿದ್ರೆ 100% ಎಲ್ರಿಗೂ ಗೊತ್ತಾಗಿರುತ್ತೆ. ಯಾಕಂದ್ರೆ ಗಿಲ್ಲಿಯವರು ಒಳಗಡೆ ಆಟಕ್ಕೆ ಪ್ರಸಿದ್ಧಿ ಆದ್ರೆ ನಮ್ಮ ಡಾಗ್ ಸತೀಶ್ ಅವರು ಆ ಏನ್ ಹೇಳಿ, ತುಂಬಾ ವರ್ಡ್ಸ್ ಎಲ್ಲ ಬರುತ್ತೆ. ಸುಳ್ಳುಗಾರ, ಒಂದು ರೈಲ್ ಬಿಡೋದ್ರಲ್ಲಿ ಫೇಮಸ್ ಆಗಿದ್ದಾರೆ. ಸೊ ಇವರು ಗೊತ್ತಿಲ್ಲ ಯಾವ ಕ್ಯಾಟಗರಿಗೆ ಸೇರ್ತಾರೆ ಈ ಮನುಷ್ಯ ಅಂತ ಗೊತ್ತಿಲ್ಲ. ಸೊ ಇದನ್ನ ಮನೆ ಒಳಗಡೆ ಮಾಡಿದ್ರೆ ಮೇ ಬಿ ಈ ಕಾವ್ಯ ಇರೋ ಜಾಗದಲ್ಲೂ ಅಥವಾ ನಮ್ಮ ಧನುಷ್ ಅವರು ಇರೋ ಜಾಗದಲ್ಲೂ ಇವರು ಇರ್ತಿದ್ರು ಅಂತ ಒಂದು ನನ್ನ ಅನಿಸಿಕೆ. ಯಾಕೋ ಏನೋ ಇವರು ಸುಳ್ಳು ಬಿಡೋದು ಕರ್ನಾಟಕದ ಜನರಿಗೂ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆ ಫೇಮಸ್ ಆಗ್ತಾ ಇದ್ದಾರಲ್ವಾ ಅನ್ನೋ ಒಂದು ಬೇಜಾರು ಒಂದು ಇದೆ. ಯಾಕಂದ್ರೆ ಇಂತಹ ಮನುಷ್ಯರಿಗೆ ನಾವು ಸಪೋರ್ಟು ಮತ್ತೆ ಒಂದು ಫೇಮಸ್ ಮಾಡ್ತೀವಲ್ಲ. ಸೊ ನಮ್ದೇ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಅಂತ ನನ್ನ ನನ್ನ ಪರ್ಸನಲ್ ನನ್ನ ಸಜೆಷನ್. ಸೊ ನಾನು ಇವಾಗ ವಿಡಿಯೋ ಮಾಡೋಕ್ ಹೊರಟಿರೋದು ರಜತ್ ಅವರ ಮತ್ತೆ ದಿವಾಕರ್ ಅವರ ಒಂದು ಚಾನೆಲ್ ಅನ್ನ ನೋಡಿದೆ. ಸೊ 1 ಅವರ್ ಸಮಥಿಂಗ್ ಇತ್ತು. 1 ಅವರ್ ಅವರ ಮಾತು ಎಲ್ಲೂ ಬೋರ್ ಆಗಲ್ಲ. ಅಷ್ಟು ಚೆನ್ನಾಗಿ ಒಂದು ಅವರನ್ನು ಇಬ್ರು ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ಸತೀಶ್ ಅವರು ಟಾಯ್ಲೆಟ್ ತೊಳೆಯೋ ವಿಷಯದಲ್ಲಾಗಿರ್ಬೋದು, ನಮ್ಮ ದರ್ಶನ್ ಅವರ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಿರುವುದಾಗಿರ್ಬೋದು, ಅಥವಾ ನಾಯಿಗಳ ಬಗ್ಗೆ ಮಾತಾಡೋದಾಗಿರ್ಬೋದು, ಎಲ್ಲವೂ ಮಾತಾಡಿದಾಗ ನನಗೆ ನಿಜವಾಗ್ಲೂ ಒಬ್ಬ ಮನುಷ್ಯ ಎಷ್ಟು ಅಂತ ಸುಳ್ಳು ಹೇಳ್ಬಹುದು? ಈ ಥರನೂ ಸುಳ್ಳು ಹೇಳ್ಬಹುದಾ? ಒಂದು ಇವಾಗ ಸುಳ್ಳು ಹೇಳ್ತಾನೆ ಮನುಷ್ಯ, ಇಲ್ಲ ಅಂತಲ್ಲ, ಎಲ್ಲರೂ ಸುಳ್ಳು ಹೇಳ್ತಾರೆ. ಬಟ್ ಒಂದು ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನಿಸ್ತಾ ಅಲ್ವಾ? ಸೊ ಆತನ ಮಗ ಕೂಡ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಏನ್ ಗೊತ್ತಾ? ನಮ್ಮ ಸಮಾಜಕ್ಕೆ ಒಂದು ಲೆಕ್ಕದಲ್ಲಿ ನಾನು ಹೇಳೋಕ್ಕೋದ್ರೆ, ನನ್ನ ಲೆಕ್ಕದಲ್ಲಿ ನಾನು ಹೇಳೋದಾದ್ರೆ, ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಇದು ತಪ್ಪು ಸಂದೇಶ ಅಂತ ಕಾಣುತ್ತೆ. ಯಾವ ರೀತಿ ಸುಳ್ಳು ಹೇಳ್ತಾನೆ ಈ ಮನುಷ್ಯ ಅಂದ್ರೆ, ಟಾಯ್ಲೆಟ್ ತೊಳೆಯೋದು ಸಂಸ್ಕೃತಿ ಅಂತೆ. ಅದು ಕೂಡ ಕೈಯಲ್ಲಿ. ಆಕ್ಚುಲಿ ಟಾಯ್ಲೆಟ್ ತೊಳೆಯೋದು ಸಂಸ್ಕೃತಿ ಆಗಿರ್ಬೋದು. ಬಟ್ ಈ ರೀತಿ ಕೈಯಲ್ಲಿ ತೊಳೆಯೋದು ಕೂಡ ಒಂದು ಸಂಸ್ಕೃತಿ. ಏನೇನೋ ಹೇಳ್ತಾನಪ್ಪ, ನಿಜವಾಗ್ಲೂ ತುಂಬಾ ಅಸಹ್ಯವಾಗುತ್ತೆ. ಸೊ ನನ್ಗೆ ಅವರೊಂದ್ 2 ಮಾತು ಹೇಳಿದ್ರು. ಆ ಟಾಯ್ಲೆಟ್ ತೊಳೆಯೋದು, ಯಾರ ಮನೆಗೆ ಬೇಕಾದ್ರೂ ಹೋಗ್ಬಿಟ್ಟು ತೊಳಿತೇನೆ. ಸೊ ರಜತ್ ಅವರ ಒಂದು ಆಫೀಸ್ ಬಾತ್ರೂಮ್‌ಗೆ ಹೋದ್ರಂತೆ. ಅಲ್ಲಿ ಚೆನ್ನಾಗಿರ್ಲಿಲ್ಲ ಅಂತೆ ಬಾತ್ರೂಮು. ಅಲ್ಲೇ ಇವಾಗ ನಾನು ಹೋಗೋಕ್ ಮುಂಚೆ ತೊಳಿತೇನೆ ಅಂತ. ತೊಳ್ದಿದಾರ ಇಲ್ವಾ ಅಂತ ರಜತ್ ಅವರೇ ಹೇಳ್ಬೇಕು. ಸೊ ತುಂಬಾ ಅಂದ್ರೆ ತುಂಬಾ ಅಸಹ್ಯವಾಗಿ ಒಂದು ಇಂಟರ್ವ್ಯೂಸ್‌ಗಳನ್ನ ತಗೊಳ್ತಾರೆ. 600 ಇಂಟರ್ವ್ಯೂಸ್ ತಗೊಂಡಿದ್ದಾರೆ. ಇಂಟರ್‌ನ್ಯಾಷನಲ್ ವರ್ಲ್ಡ್ ಫೇಮಸ್ ಅಂತ ಹೇಳ್ತಾರೆ. ಸೊ ಏನು ಅಂದ್ರೆ ನನ್ನ ಪ್ರಕಾರ ವರ್ಲ್ಡ್ ಫೇಮಸ್ ಬಿಡಿ. ಇವಾಗ ನಮ್ಮ ಕನ್ನಡ ಬರೋ ಕನ್ನಡಿಗರನ್ನ ಬಿಟ್ರೆ ಬೇರೆ ಒಂದು ಮೇ ಬಿ ಎಲ್ಲೋ ಒಂದು ಕಡೆ ಇವರ ಶಾರ್ಟ್ಸ್ ಏನಾದರೂ ಫೇಮಸ್ ಆಗ್ಬಿಟ್ಟು ಒಂದು 10, 15 ಜನ ನೋಡಿರ್ಬಹುದು. ಬೇರೆ ಇವರು ಭಾರತ ದೇಶದಲ್ಲೇ ಇವರ ಪರಿಚಯ ಇರ್ಲಿಕ್ಕಿಲ್ಲ. ಅಂತಹ ಒಂದು ನಾಯಿ ಸತೀಶ್ ಅವರು, ಡಾಗ್ ಸತೀಶ್ ಅವರು ಏನೇನೋ ಮಾತಾಡ್ತಾರಪ್ಪ. ನಿಜವಾಗ್ಲೂ ಈ ಮನುಷ್ಯನ ಒಂದು ಇಂಟರ್ವ್ಯೂಸ್‌ಗಳನ್ನ ನೋಡಿದಾಗ ಆಕ್ಚುಲಿ ಟೈಮ್ ಪಾಸ್, ನಿಜವಾಗ್ಲೂ ಒಂದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಇಲ್ಲ ಅಂತ ಇಲ್ಲ. ಬಟ್ ಈ ತರ ಮನುಷ್ಯರನ್ನ ನಾವು ಫೇಮಸ್ ಮಾಡೋದು ಎಷ್ಟು ಸರಿ ಅನ್ನೋದು ಒಂದು ನನ್ನ ಒಂದು ಕ್ವೆಷನ್. ಯಾಕಂದ್ರೆ ಈ ತರ ಮನುಷ್ಯರೆಲ್ಲ ಸಮಾಜಕ್ಕೆ ನಿಜವಾಗ್ಲೂ ಆಪತ್ತು ತರೋರು. ಯಾಕಂದ್ರೆ ಈ ತರ ಸುಳ್ಳು ಹೇಳಿ ಕೂಡ ಫೇಮಸ್ ಆಗ್ಬಹುದು ಅಂತ ಒಂದು ಸಂದೇಶ ಈಗ ಹೋಗ್ತಾ ಇದೆ ನಮ್ಮ ಜನರಿಗೆ. ಎಲ್ಲೋ ಒಂದು ಕಡೆ ಹೀಗೆ ಆದ್ರೆ ಎಲ್ರೂ ಸುಳ್ಳು ಹೇಳೋಕೆ ಅಂದ್ರೆ ಇವಾಗ ಸುಳ್ಳು ಹೇಳಿದ್ರು ಕೂಡ ಒಂದು ಕಡೆ ಎಲ್ಲಾದ್ರೂ ಒಂದು ಭಯ ಇರುತ್ತೆ. ಈ ಮನುಷ್ಯನಿಗೆ ಭಯ ಕೂಡ ಇಲ್ಲ. ಸೊ ಹೀಗೆ ಒಂದು ಜನರೇಷನ್ ಸ್ಟಾರ್ಟ್ ಆಗ್ಬಹುದೇನೋ. ಸೊ ಆದಷ್ಟು ನಾವು ಅವರನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಯಾರೆಲ್ಲ ಅಬ್ಸರ್ವ್ ಮಾಡಿದ್ರು ಇಲ್ಲ ಅಂತ ಗೊತ್ತಿಲ್ಲ. ನನ್ನ ಬ್ಯಾಕ್‌ಗ್ರೌಂಡಲ್ಲೂ ಕೂಡ ಒಂದು ನಾಯಿ ಓಡಾಡ್ತಾ ಇದೆ. ಸೊ ಇನ್ನೊಂದು ನಮ್ಮ ಗೂಡಲ್ಲೊಂದು ನಾಯಿ ಇದೆ. ಸೊ ನಾನು ಯಾಕಂದ್ರೆ ಈ ಬ್ಯಾಕ್‌ಗ್ರೌಂಡನ್ನ ಇಟ್ಕೊಂಡಿದ್ದೇನೆ ಅಂದ್ರೆ, ನಾನು ಈ ನಾಯಿಗಿರೋ ನಿಯತ್ತು ಆ ಮನುಷ್ಯನಿಗಿಲ್ಲ ಅನ್ನೋ ಒಂದು ರೀತಿಯಲ್ಲಿ. ಸೊ ಯಾರೆಲ್ಲ ರಜತ್ ಮತ್ತು ದಿವಾಕರ್ ಅವರ ಚಾನಲ್‌ನಲ್ಲಿ ಅವರ ವಿಡಿಯೋಸ್ ನೋಡಿಲ್ಲ, ದಯವಿಟ್ಟು ನೋಡಿ. ಅಷ್ಟು ಒಂದು ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳೋ ಮನುಷ್ಯನನ್ನ ನಾನು ಇದೇ ಮೊದಲ ಬಾರಿ ನೋಡಿದ್ದು.
ಇವರ ಬಗ್ಗೆ ಇಷ್ಟೇ ನನಗೆ ಏನು ಅವರನ್ನ ಹೈಲೈಟ್ ಮಾಡಿಬಿಟ್ಟು ಅವರನ್ನ ತುಂಬಾ ಒಂದು ಇದು ಮಾಡಲಿಕ್ಕೆ ಇಲ್ಲ. ಸೊ ಏನೋ ಒಂದು ನನಗನ್ನಿಸ್ತು ದಯವಿಟ್ಟು ಇದನ್ನ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ಜನರು ಇವರನ್ನ ಉಗ್ದು ತೋರಣ ಕಟ್ಟಿದ್ರೆ ನನ್ನ ಲೆಕ್ಕದಲ್ಲಿ ಎಲ್ಲೋ ಸ್ಟಾಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಮತ್ತೆ ಏನಾದರೂ ನಿಮಗೆ ಹೀಗೆ ಒಂದು ಚೆನ್ನಾಗಿರುತ್ತೆ, ಹೀಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಮ ಖುಷಿ. ಸೊ ನನ್ನ ಒಂದು ಅನಿಸಿಕೆಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದಾನೆ. ಸೊ ಟೇಕ್ ಕೇರ್. ಬಾಯ್ ಬಾಯ್.